ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಭರ್ಜರಿ ಪಾರ್ಟಿ ಮಾಡಿದ್ರಂತೆ. ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡಿದ್ರ ಆರೋಪಿಗಳು. ಹತ್ಯೆಗೆ ಸ್ಕೆಚ್ ರೂಪಿಸಲು ರಹಸ್ಯ ಸ್ಥಳದಲ್ಲಿ ಪಾರ್ಟಿಯನ್ನ ಮಾಡಿದ್ದರಂತೆ. ಕಳಸದ ರೆಸಾರ್ಟ್ ಒಂದರಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರು, ಅಲ್ಲಿ ಸ್ಕೆಚ್ ಹಾಕಿದ್ರು. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋ ಈಗ ಲಭ್ಯ ಆಗಿದೆ. ಕ್ಯಾಂಪ್ ಫೈರ್ ಜೊತೆ ಭರ್ಜರಿ ನೈಟ್ ಪಾರ್ಟಿಯ ಫೋಟೋ ಲಭ್ಯ ಆಗಿರೋದು. ಫಾಜಿಲ್ ಸಹೋದರ ಆದಿಲ್ ಹಣದಲ್ಲಿ ಇವರೆಲ್ಲರೂ ಮಜಾ ಉಡಾಯಿಸಿದ್ರ. ಒಂದು ರೆಸಾರ್ಟ್ ನಲ್ಲಿ ಸೇರಿ ಪಾರ್ಟಿ ಮಾಡಿ ಸ್ಕೆಚ್ ಹಾಕಿ ಈ ರೀತಿ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಸುಹಾಸ್ ಶೆಟ್ಟಿಯ ಮರ್ಡರ್ಗೂ ಮುಂಚೆ ಇವರು ಈ ರೀತಿ ಭರ್ಜರಿ ಪಾರ್ಟಿಯನ್ನು ಕೂಡ ಮಾಡಿದ್ರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್, ಎಂದು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಒಂದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಹತ್ಯೆಗೆ ಪ್ರಮುಖವಾಗಿ ಹಣ ನೀಡಿದಂತವನೇ ಆದಿಲ್ ಅನ್ನುವಂತವನು. ಫಾಜಿಲ್ ಮರ್ಡರ್ ಆಗುತ್ತೆ. ಆ ಒಂದು ಫಾಜಿಲ್ ನ ಸಹೋದರನಾದಂತ ಆದಿಲ್ ಪ್ರಮುಖವಾಗಿ 5 ಲಕ್ಷ ರೂಪಾಯಿಗೆ ಈ ಒಂದು ಮರ್ಡರ್ಗೆ ಡೀಲ್ ಮಾಡಿದ್ದ. ಅದರಲ್ಲಿ 3 ಲಕ್ಷವನ್ನು ಮುಂಗಡವಾಗಿ ಪಾವತಿಸಿದ ಕೂಡ. ಆದ್ರೆ ಕೇವಲ 5 ಲಕ್ಷಕ್ಕೆ ಈ ಒಂದು ಮರ್ಡರ್ ಆಗುತ್ತಾ ಅನ್ನುವಂತ ಅನುಮಾನ. ಹೀಗಾಗಿ ಒಂದಷ್ಟು ವಿದೇಶದಿಂದ ಫಂಡಿಂಗ್ ಗಳನ್ನ ಮಾಡಲಾಗಿದೆ ಅನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆರೋಪಿಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ನ ಲಿಸ್ಟ್ ಅನ್ನು ಕೂಡ ತೆಗಿತಾ ಇರುವಂತದ್ದು. ಎಲ್ಲೆಲ್ಲಿಂದ ಆರೋಪಿಗಳಿಗೆ ಹಣ ವರ್ಗಾವಣೆ ಆಗಿದೆ, ಯಾವ ಯಾವ ನಂಬರ್ ನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಲಿಸ್ಟ್ ಅನ್ನು ಕೂಡ ತೆಗಿತಾ ಇರುವಂತದ್ದು ಮತ್ತು ಅದರ ಕುರಿತಾಗಿ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆರೋಪಿಗಳೇನಿದ್ದಾರೆ ಇವರು ಒಂದು ಭರ್ಜರಿ ಪಾರ್ಟಿ ಮಾಡಿದ್ರು. ಏಪ್ರಿಲ್ 2ನೇ ತಾರೀಕಿನಂದು ಈ ಒಂದು ಪ್ಲಾನ್ ರೂಪಿಸಿ ಪ್ಲಾನ್ ನ ಪ್ರಕಾರ ಏನು ಪ್ಲಾನಿನ ಒಂದು ಚರ್ಚೆಗೋಸ್ಕರವಾಗಿ ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂತ ಒಂದು ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತ ಒಂದು ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಅಂದ್ರೆ ಕ್ಯಾಂಪ್ ಫೈರ್ ನ ಮುಂದೆ ಒಂದಷ್ಟು ಜನ ಇರುವಂತಹ ಒಂದು ಫೋಟೋ. ಇದರಲ್ಲಿ ಪ್ರಮುಖ ಆರೋಪಿಯಾದಂತ ಏನು ಮುಜಾಂಬಿಲ್ ಕೂಡ ಇರುವಂತದ್ದು ಈ ಒಂದು ಫೋಟೋದಲ್ಲಿ. ಅಂದ್ರೆ ಈ ಪ್ಲಾನ್ ರೂಪಿಸಿ ಆರೋಪಿಗಳು ಪಾರ್ಟಿ ಮಾಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಏನು ಮುಜಾಂಬಿಲ್ ಆಗಿರೋದು, ನಿಯಾಜ್ ಆಗಿರೋದು ಮತ್ತು ರಂಜಿತ್ ಆಗಿರೋದು, ಇವರು 3 ಜನ ಕೂಡ ಇದ್ರು. ಈ ಪಾರ್ಟಿಯಲ್ಲೂ ಕೂಡ ಹತ್ಯೆಯ ಬಗ್ಗೆ ಒಂದಷ್ಟು ಚರ್ಚೆ ಮಾಡಲಾಗಿತ್ತು ಮತ್ತು ಹತ್ಯೆಯ ಮುಂದಿನ ಪ್ಲಾನ್ ಗಳನ್ನು ಕೂಡ ರೂಪಿಸಲಾಗಿತ್ತು ಅನ್ನುವಂತ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಏನು ಫಂಡಿಂಗ್ ಹೊರಗಿನ ದೇಶದಿಂದ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ಕೇಳಿ ಬರ್ತಿದೆ. ಸದ್ಯ 8 ಜನರನ್ನ ಬಂಧಿಸಿರುವಂತದ್ದು, ಅವರು ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಇರುವಂತದ್ದು ಮತ್ತು ಇಬ್ಬರ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿರುವಂತದ್ದು. ಶ್ರೀಪಾದ್, ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಭರ್ಜರಿ ಪಾರ್ಟಿ ಮಾಡಿದ್ರಂತೆ. ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡಿದ್ರ ಆರೋಪಿಗಳು. ಹತ್ಯೆಗೆ ಸ್ಕೆಚ್ ರೂಪಿಸಲು ರಹಸ್ಯ ಸ್ಥಳದಲ್ಲಿ ಪಾರ್ಟಿಯನ್ನ ಮಾಡಿದ್ದರಂತೆ. ಕಳಸದ ರೆಸಾರ್ಟ್ ಒಂದರಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರು, ಅಲ್ಲಿ ಸ್ಕೆಚ್ ಹಾಕಿದ್ರು. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋ ಈಗ ಲಭ್ಯ ಆಗಿದೆ. ಕ್ಯಾಂಪ್ ಫೈರ್ ಜೊತೆ ಭರ್ಜರಿ ನೈಟ್ ಪಾರ್ಟಿಯ ಫೋಟೋ ಲಭ್ಯ ಆಗಿರೋದು. ಫಾಜಿಲ್ ಸಹೋದರ ಆದಿಲ್ ಹಣದಲ್ಲಿ ಇವರೆಲ್ಲರೂ ಮಜಾ ಉಡಾಯಿಸಿದ್ರ. ಒಂದು ರೆಸಾರ್ಟ್ ನಲ್ಲಿ ಸೇರಿ ಪಾರ್ಟಿ ಮಾಡಿ ಸ್ಕೆಚ್ ಹಾಕಿ ಈ ರೀತಿ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಸುಹಾಸ್ ಶೆಟ್ಟಿಯ ಮರ್ಡರ್ಗೂ ಮುಂಚೆ ಇವರು ಈ ರೀತಿ ಭರ್ಜರಿ ಪಾರ್ಟಿಯನ್ನು ಕೂಡ ಮಾಡಿದ್ರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ?
ಹೌದು ಶ್ರೀಪಾದ್, ಎಂದು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಒಂದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಹತ್ಯೆಗೆ ಪ್ರಮುಖವಾಗಿ ಹಣ ನೀಡಿದಂತವನೇ ಆದಿಲ್ ಅನ್ನುವಂತವನು. ಫಾಜಿಲ್ ಮರ್ಡರ್ ಆಗುತ್ತೆ. ಆ ಒಂದು ಮರ್ಡರ್ ಫಾಜಿಲ್ ನ ಸಹೋದರನಾದಂತ ಆದಿಲ್ ಪ್ರಮುಖವಾಗಿ 5 ಲಕ್ಷ ರೂಪಾಯಿಗೆ ಈ ಒಂದು ಮರ್ಡರ್ಗೆ ಡೀಲ್ ಮಾಡಿದ್ದ. ಅದರಲ್ಲಿ 3 ಲಕ್ಷವನ್ನು ಮುಂಗಡವಾಗಿ ಪಾವತಿಸಿದ ಕೂಡ. ಆದ್ರೆ ಕೇವಲ 5 ಲಕ್ಷಕ್ಕೆ ಈ ಒಂದು ಮರ್ಡರ್ ಆಗುತ್ತಾ ಅನ್ನುವಂತ ಅನುಮಾನ. ಹೀಗಾಗಿ ಒಂದಷ್ಟು ವಿದೇಶದಿಂದ ಫಂಡಿಂಗ್ ಗಳನ್ನ ಮಾಡಲಾಗಿದೆ ಅನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆರೋಪಿಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ನ ಲಿಸ್ಟ್ ಅನ್ನು ಕೂಡ ತೆಗಿತಾ ಇರುವಂತದ್ದು. ಎಲ್ಲೆಲ್ಲಿಂದ ಆರೋಪಿಗಳಿಗೆ ಹಣ ವರ್ಗಾವಣೆ ಆಗಿದೆ, ಯಾವ ಯಾವ ನಂಬರ್ ನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಲಿಸ್ಟ್ ಅನ್ನು ಕೂಡ ತೆಗಿತಾ ಇರುವಂತದ್ದು ಮತ್ತು ಅದರ ಕುರಿತಾಗಿ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆರೋಪಿಗಳೇನಿದ್ದಾರೆ ಇವರು ಒಂದು ಭರ್ಜರಿ ಪಾರ್ಟಿ ಮಾಡಿದ್ರು. ಏಪ್ರಿಲ್ 2ನೇ ತಾರೀಕಿನಂದು ಈ ಒಂದು ಪ್ಲಾನ್ ರೂಪಿಸಿ ಪ್ಲಾನ್ ನ ಪ್ರಕಾರ ಏನೋ ಪ್ಲಾನಿನ ಒಂದು ಚರ್ಚೆಗೋಸ್ಕರವಾಗಿ ಚಿಕ್ಕಮಗಳೂರಿನ ಕಲಶದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂತ ಒಂದು ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತ ಒಂದು ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಅಂದ್ರೆ ಕ್ಯಾಂಪ್ ಫೈರ್ ನ ಮುಂದೆ ಒಂದಷ್ಟು ಜನ ಇರುವಂತಹ ಒಂದು ಫೋಟೋ. ಇದರಲ್ಲಿ ಪ್ರಮುಖ ಆರೋಪಿಯಾದಂತ ಏನು ಮುಜಾಂಬಿಲ್ ಕೂಡ ಇರುವಂತದ್ದು ಈ ಒಂದು ಫೋಟೋದಲ್ಲಿ. ಅಂದ್ರೆ ಈ ಪ್ಲಾನ್ ರೂಪಿಸಿ ಆರೋಪಿಗಳು ಪಾರ್ಟಿ ಮಾಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಏನು ಮುಜಾಂಬಿಲ್ ಆಗಿರೋದು, ನಿಯಾಜ್ ಆಗಿರೋದು ಮತ್ತು ರಂಜಿತ್ ಆಗಿರೋದು, ಇವರು 3 ಜನ ಕೂಡ ಇದ್ರು. ಈ ಪಾರ್ಟಿಯಲ್ಲೂ ಕೂಡ ಹತ್ಯೆಯ ಬಗ್ಗೆ ಒಂದಷ್ಟು ಚರ್ಚೆ ಮಾಡಲಾಗಿತ್ತು ಮತ್ತು ಹತ್ಯೆಯ ಮುಂದಿನ ಪ್ಲಾನ್ ಗಳನ್ನು ಕೂಡ ರೂಪಿಸಲಾಗಿತ್ತು ಅನ್ನುವಂತ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಏನು ಫಂಡಿಂಗ್ ಹೊರಗಿನ ದೇಶದಿಂದ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ಕೇಳಿ ಬರ್ತಿದೆ. ಸದ್ಯ 8 ಜನರನ್ನ ಬಂಧಿಸಿರುವಂತದ್ದು, ಅವರು ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಇರುವಂತದ್ದು ಮತ್ತು ಇಬ್ಬರ ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿರುವಂತದ್ದು. ಶ್ರೀಪಾದ್, ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಭರ್ಜರಿ ಪಾರ್ಟಿ ಮಾಡಿದ್ರಂತೆ. ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡಿದ್ರ ಆರೋಪಿಗಳು. ಹತ್ಯೆಗೆ ಸ್ಕೆಚ್ ರೂಪಿಸಲು ರಹಸ್ಯ ಸ್ಥಳದಲ್ಲಿ ಪಾರ್ಟಿಯನ್ನ ಮಾಡಿದ್ದರಂತೆ. ಕಳಸದ ರೆಸಾರ್ಟ್ ಒಂದರಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ರು, ಅಲ್ಲಿ ಸ್ಕೆಚ್ ಹಾಕಿದ್ರು. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋ ಈಗ ಲಭ್ಯ ಆಗಿದೆ. ಕ್ಯಾಂಪ್ ಫೈರ್ ಜೊತೆ ಭರ್ಜರಿ ನೈಟ್ ಪಾರ್ಟಿಯ ಫೋಟೋ ಲಭ್ಯ ಆಗಿರೋದು. ಫಾಜಿಲ್ ಸಹೋದರ ಆದಿಲ್ ಹಣದಲ್ಲಿ ಇವರೆಲ್ಲರೂ ಮಜಾ ಉಡಾಯಿಸಿದ್ರ. ಒಂದು ರೆಸಾರ್ಟ್ ನಲ್ಲಿ ಸೇರಿ ಪಾರ್ಟಿ ಮಾಡಿ ಸ್ಕೆಚ್ ಹಾಕಿ ಈ ರೀತಿ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಸುಹಾಸ್ ಶೆಟ್ಟಿಯ ಮರ್ಡರ್ಗೂ ಮುಂಚೆ ಇವರು ಈ ರೀತಿ ಭರ್ಜರಿ ಪಾರ್ಟಿಯನ್ನು ಕೂಡ ಮಾಡಿದ್ರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್, ಎಂದು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ಒಂದಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಹತ್ಯೆಗೆ ವಿದೇಶದಿಂದ ಫಂಡಿಂಗ್ ಮಾಡಲಾಗ್ತಾ ಇದೆಯಾ ಅನ್ನುವಂತ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಹತ್ಯೆಗೆ ಪ್ರಮುಖವಾಗಿ ಹಣ ನೀಡಿದಂತವನೇ ಆದಿಲ್ ಅನ್ನುವಂತವನು. ಫಾಜಿಲ್ ಮರ್ಡರ್ ಆಗುತ್ತೆ. ಆ ಒಂದು ಮರ್ಡರ್ ಫಾಜಿಲ್ ನ ಸಹೋದರನಾದಂತ ಆದಿಲ್ ಪ್ರಮುಖವಾಗಿ 5 ಲಕ್ಷ ರೂಪಾಯಿಗೆ ಈ ಒಂದು ಮರ್ಡರ್ಗೆ ಡೀಲ್ ಮಾಡಿದ್ದ. ಅದರಲ್ಲಿ 3 ಲಕ್ಷವನ್ನು ಮುಂಗಡವಾಗಿ ಪಾವತಿಸಿದ ಕೂಡ. ಆದ್ರೆ ಕೇವಲ 5 ಲಕ್ಷಕ್ಕೆ ಈ ಒಂದು ಮರ್ಡರ್ ಆಗುತ್ತಾ ಅನ್ನುವಂತ ಅನುಮಾನ. ಹೀಗಾಗಿ ಒಂದಷ್ಟು ವಿದೇಶದಿಂದ ಫಂಡಿಂಗ್ ಗಳನ್ನ ಮಾಡಲಾಗಿದೆ ಅನ್ನುವಂತ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಅಂದ್ರೆ ಆರೋಪಿಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ನ ಲಿಸ್ಟ್ ಅನ್ನು ಕೂಡ ತೆಗಿತಾ ಇರುವಂತದ್ದು. ಎಲ್ಲೆಲ್ಲಿಂದ ಆರೋಪಿಗಳಿಗೆ ಹಣ ವರ್ಗಾವಣೆ ಆಗಿದೆ, ಯಾವ ಯಾವ ನಂಬರ್ ನಿಂದ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಲಿಸ್ಟ್ ಅನ್ನು ಕೂಡ ತೆಗಿತಾ ಇರುವಂತದ್ದು ಮತ್ತು ಅದರ ಕುರಿತಾಗಿ ಕೂಡ ತನಿಖೆ ಮಾಡ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆರೋಪಿಗಳೇನಿದ್ದಾರೆ ಇವರು ಒಂದು ಭರ್ಜರಿ ಪಾರ್ಟಿ ಮಾಡಿದ್ರು. ಏಪ್ರಿಲ್ 2ನೇ ತಾರೀಕಿನಂದು ಈ ಒಂದು ಪ್ಲಾನ್ ರೂಪಿಸಿ ಪ್ಲಾನ್ ನ ಪ್ರಕಾರ ಏನೋ ಪ್ಲಾನಿನ ಒಂದು ಚರ್ಚೆಗೋಸ್ಕರವಾಗಿ
ಚಿಕ್ಕಮಗಳೂರಿನ ಕಳಶದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂತ ಒಂದು ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತ ಒಂದು ಫೋಟೋ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಅಂದ್ರೆ ಕ್ಯಾಂಪ್ ಫೈರ್ ನ ಮುಂದೆ ಒಂದಷ್ಟು ಜನ ಇರುವಂತಹ ಒಂದು ಫೋಟೋ. ಇದರಲ್ಲಿ ಪ್ರಮುಖ ಆರೋಪಿಯಾದಂತ ಏನು ಮುಜಾಂಬಿಲ್ ಕೂಡ ಇರುವಂತದ್ದು ಈ ಒಂದು ಫೋಟೋದಲ್ಲಿ. ಅಂದ್ರೆ ಈ ಪ್ಲಾನ್ ರೂಪಿಸಿ ಆರೋಪಿಗಳು ಪಾರ್ಟಿ ಮಾಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಏನು ಮುಜಾಂಬಿಲ್ ಆಗಿರೋದು, ನಿಯಾಜ್ ಆಗಿರೋದು ಮತ್ತು ರಂಜಿತ್ ಆಗಿರೋದು, ಇವರು 3 ಜನ ಕೂಡ ಇದ್ರು. ಈ ಪಾರ್ಟಿಯಲ್ಲೂ ಕೂಡ ಹತ್ಯೆಯ ಬಗ್ಗೆ ಒಂದಷ್ಟು ಚರ್ಚೆ ಮಾಡಲಾಗಿತ್ತು ಮತ್ತು ಹತ್ಯೆಯ ಮುಂದಿನ ಪ್ಲಾನ್ ಗಳನ್ನು ಕೂಡ ರೂಪಿಸಲಾಗಿತ್ತು ಅನ್ನುವಂತ ಒಂದು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ಒಟ್ಟಿನಲ್ಲಿ ಏನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಏನು ಫಂಡಿಂಗ್ ಹೊರಗಿನ ದೇಶದಿಂದ ಆಗಿದೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ಕೇಳಿ ಬರ್ತಿದೆ. ಸದ್ಯ 8 ಜನರನ್ನ ಬಂಧಿಸಿರುವಂತದ್ದು, ಅವರು ಪೊಲೀಸ್ ಕಸ್ಟಡಿಯಲ್ಲಿ ಕೂಡ ಇರುವಂತದ್ದು ಮತ್ತು 2 ಬಂಧನಕ್ಕಾಗಿ ಪೊಲೀಸರು ಬಲೆ ಬೀಸಿರುವಂತದ್ದು. ಶ್ರೀಪಾದ್.